ರಾಜಾಜಿನಗರ ಮಂಡಲದಲ್ಲಿ ಮೈನಾರಿಟಿ ಅಧ್ಯಕ್ಷನಾಗಿ ಮುಂದುವರಿತಾ ಇದ್ದೀನಿ. ನಮ್ಮ ಶಾಸಕರು ಈಗಲೇ ಅಲ್ಲ 2015-16ರಲ್ಲಿ ಧರ್ಮಸ್ಥಳಕ್ಕೆ ನನಗೆ ಪಾದಯಾತ್ರೆಯಲ್ಲಿ ಕರ್ಕೊಂಡು ಹೋಗಿದ್ರು. ಅಂದ್ರೆ ನಮ್ಮ ಪಕ್ಷ ಅಂದ್ರೆ ಬಿಜೆಪಿ ಆಗ್ಲಿ ಅಭಯ ಸಂಸ್ಕೃತಿ ಆಗ್ಲಿ ಇವು ಯಾವ ಜಾತಿಗೂ ಸೀಮಂತ ಅಲ್ಲ. ನಮ್ಮ ಉದ್ದೇಶ ಉಮೇಶನ ಉದ್ದೇಶ ಏನಂದ್ರೆ ನಮ್ಮ ಧಾರ್ಮಿಕ ಸಮಾಜಕ ಸಂಸ್ಕೃತಿಯನ್ನು ಉಳಿಸುವಂಥದ್ದು. ಇದು ನಮ್ಮ ದೇಶದ ಆಸ್ತಿ. ನಾವು ಯಾವ ಮಣ್ಣಲ್ಲಿ ಹುಟ್ಟಿದ್ದೀವೋ ಅದನ್ನ ನಾವು ಪ್ರತಿಪಾಲನೆ ಮಾಡೋದು ನಮ್ಮ ಕರ್ತವ್ಯ. ಜಾತಿ ಎರಡನೇದು. ಯಾವ ಮಣ್ಣಲ್ಲಿ ನಾವು ಉಸಿರಾಡ್ತಾ ಇದ್ದೀವಿ, ಯಾವ ಮಣ್ಣಲ್ಲಿ ನಾವು ಸತ್ತು ಹೋಗ್ತೀವಿ, ನಮ್ಮನ್ನು ಎಲ್ಲಿ ಮಣ್ಣು ಮಾಡ್ತಾರೋ ಅದನ್ನ ನಾವು ಮರ್ಯಾದೆ ಮಾಡೋದು ನಮ್ಮ ಸಂಸ್ಕೃತಿ. ಇದನ್ನು ಎತ್ತಿ ಹೇಳುತ್ತಿರುವ ಅಭಯ ಸೇವಾ ಫೌಂಡೇಶನ್ಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಉಮೇಶ್ ಅಣ್ಣನಿಗೆ ಬರೋ ದಿನದಲ್ಲಿ ಇನ್ನೂ ಇಷ್ಟು ಸೇವೆ ಮಾಡಿ ಇನ್ನೂ ಎಲ್ಲಾ ಜಾತಿಯನ್ನು ಒಗ್ಗೂಡಿಸಿ ಒಂದು ಭದ್ರವಾದ ಭಾರತವನ್ನು ಕಟ್ಟುವ ಒಂದು ಧೈರ್ಯ ಕೊಳ್ಳಿ ಅಂತ ದೇವರ ಹತ್ರ ಪ್ರಾರ್ಥಿಸುತ್ತಾ, ಮಂಜುನಾಥ ಸ್ವಾಮಿಗಳು ಪ್ರಾರ್ಥಿಸುತ್ತಾ ಅವರಿಗೆ ಧೈರ್ಯ ತುಂಬಲಿ ಅಂತ ನನ್ನ ಮಾತನ್ನು ಮುಗಿಸಿ